ಎಲ್ಲರಿಗೂ ನಮಸ್ಕಾರ. ಸಮಾರಂಭದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಪ್ರೀತಿಯ ಪುಟಾಣಿ ಮಕ್ಕಳೇ, ಶಾಲೆಯ ಎಲ್ಲ ಗೌರವಾನ್ವಿತ ಶಿಕ್ಷಕರೇ, ಪೋಷಕರೇ ಹಾಗೂ ಈ ಸಂಸ್ಥೆಯ ಅಧಿಕಾರಿ ವರ್ಗದವರು, ಇದೇನು ತುಂಬಾ ಸಂಭ್ರಮ ಸಡಗರದ ಕಾರ್ಯಕ್ರಮ ಅಲ್ಲ. ಒಂದು ಭಾವನಾತ್ಮಕವಾದಂತ ಭಾವುಕವಾದಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ವಿದಾಯ ಅಥವಾ ಬೀಳ್ಕೊಡುಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸ್ವಲ್ಪ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದು ನೋವನ್ನ ಉಂಟು ಮಾಡಿಕೊಳ್ಳುವಂಥದ್ದು, ಅಗಲಿಕೆಯನ್ನ ತರುವಂಥದ್ದು. ಹಾಗಾಗಿ ನಮ್ಮ ಇಲ್ಲಿ ಪುಷ್ಪರವರು ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ವಿಷಯ ಮಾತಾಡೋದಿದೆ. ಆದರೆ ಇಲ್ಲಿ ನಡೆದಂತ ಶಿಸ್ತು ಮತ್ತು ಕ್ರಮಬದ್ಧವಾದಂಥ ಕಾರ್ಯಕ್ರಮ, ಮಕ್ಕಳ ಭಾಷಣಗಳನ್ನು ಕೇಳಿದೆ, ಅವರ ಸಹೋದ್ಯೋಗಿಗಳ ಭಾವುಕವಾದಂಥ ಮಾತನ್ನು ಕೇಳಿದೆ. ಇಷ್ಟೊಂದು ಗೌರವ ಪ್ರೀತಿಗೆ ಈ ಸಂಸ್ಥೆಯಲ್ಲಿ ಸೇವೆ ಮಾಡಿ ಅವರು ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಕುಟುಂಬದ ವರ್ಗದ ಅವರ ಮಾವ, ನಾನು ಸಣ್ಣಿ ನನ್ನ ಅಕ್ಕನ ಮಗ, ಸಣ್ಣಿಯ ಮಡದಿಯಾಗಿ ಬಂದು ನಮ್ಮ ಮನೆಯ ಸೊಸೆಯಾಗಿ ನಮ್ಮ ಮನೆಗೆ ತುಂಬಾ ಗೌರವ ತಂದಿದ್ದಾರೆ ಅನ್ನುವಂತ ಕ್ಷಣ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದೆ, ತಂದೆ ತಾಯಿಗೆ ಮುದ್ದಿನ ಮಗಳು, ಗಂಡನಿಗೆ ಪ್ರೀತಿಯ ಮಡದಿ, ಅತ್ತೆ ಮನೆಯಲ್ಲಿ ಒಳ್ಳೆಯ ಸೊಸೆ, ಮಕ್ಕಳಿಗೆ ಮಮತೆಯ ತಾಯಿ, ಮೊಮ್ಮಕ್ಕಳಿಗೆ ಪ್ರೀತಿಯ ಅಜ್ಜಿ, ಸಹೋದ್ಯೋಗಿಗಳಿಗೆ ಅತ್ಯಂತ ಪ್ರೀತಿಯ ಸ್ನೇಹಿತಿಯಾಗಿ ಲಿಲ್ಲಿ ಅವರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ಶಿಕ್ಷಣ ಕ್ಷೇತ್ರವನ್ನ ತುಂಬಾ ಗೌರವಿಸ್ತೇವೆ. ಸಮಾಜ ಏನಾದರೂ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ನಮ್ಮ ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ಶಿಕ್ಷಣ ಸಂಸ್ಥೆಗಳನ್ನ ಮಾನವ ಅಭಿವೃದ್ಧಿಯ ಕೇಂದ್ರಗಳು ಅಂತ ನಾವು ಕರೀತೇವೆ. ಮಾನವನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬರೀ ಪುಸ್ತಕದಲ್ಲಿರುವಂತಹ ವಿಷಯವನ್ನು ಓದಿದ್ರೆ ಮಾನವನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು, ಬಾಳಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ನಾವು ಕಲಿಬೇಕು. ಅದು ಶಿಕ್ಷಕರು ಮಾದರಿಯಾಗಿರಬೇಕು, ಮಾರ್ಗದರ್ಶಕರಾಗಿರಬೇಕು. ನಮ್ಮ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ. ನಮ್ಮ ಮಾತನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಅವರು ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನ ಅನುಕರಣೆ ಮಾಡೋದು ನಾವು ನೋಡ್ತೇವೆ. ಹಾಗಾಗಿ ಒಬ್ಬರು ಶಿಕ್ಷಕರಾಗಿ ಜೀವನವನ್ನು ಸಾಗಿಸಬೇಕಾದ್ರೆ ಅವರು ಎಲ್ಲ ಮೌಲ್ಯಗಳನ್ನು ಕೂಡ ತನ್ನ ಜೀವನದಲ್ಲಿ ಕಾಪಾಡಿಕೊಂಡಿರ್ಬೇಕು. ಅವರಿಗೆ ಮಾರ್ಗದರ್ಶಕರಾಗಬೇಕು, ಬೇರೆಯವರಿಗೆ ಮಾದರಿಯಾಗಬೇಕು. ಅವರ ಎಲ್ಲ ನಡತೆಗಳನ್ನು ಕೂಡ ಸಮಾಜ ಗಮನಿಸ್ತಾ ಇದೆ. ಹಾಗಾಗಿ ಭಾರಿ ಕಷ್ಟದ ಮತ್ತು ತುಂಬಾ ಪ್ರಾಮಾಣಿಕವಾಗಿ ಮಾಡಬೇಕಾದಂತ ಕೆಲಸ ಶಿಕ್ಷಕರ ಕೆಲಸ ಅಂತ ನಾನಂತೂ ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ಶಿಕ್ಷಣ ಅಂತ ಹೇಳಿದ್ರೆ ನಮಗೆ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು. ಯಾವುದೋ ಒಂದು ಕ್ಷೇತ್ರದಲ್ಲಿ ನಾವು ಏನು ಪಠ್ಯಕ್ರಮವನ್ನು ಅನುಸರಿಸಿ ಅದನ್ನು ಓದಿ ನೆನಪಿನಲ್ಲಿ ಇಟ್ಕೊಂಡು ಪರೀಕ್ಷೆ ಪಾಸ್ ಆದ ಕೂಡಲೇ ಅವರೇನು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದರಲ್ಲಿ 4-5 ಅಂಶಗಳನ್ನು ಪ್ರಮುಖವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗಮನಿಸ್ತಾ ಬಂದಿದ್ದೇನೆ. ಪ್ರಥಮವಾಗಿ ನಮ್ಮ ಭಾಷಾ ಬೆಳವಣಿಗೆ ಆಗ್ಬೇಕು. ಇವತ್ತು ನಮ್ಮೆಲ್ಲ ಕನ್ನಡ ಭಾಷೆ, ಇದು ಇಂಗ್ಲಿಷ್ ಮಾಧ್ಯಮ ಶಾಲೆ, ಆದ್ರೆ ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತಾಡ್ತಾರೆ ಅಂದ್ರೆ ನನಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಕನ್ನಡವನ್ನ ನಾವು ಬಳಸಿದಾಗ ಮಾತ್ರ ಕನ್ನಡ ಬೆಳೀಲಿಕ್ಕೆ ಸಾಧ್ಯ. ಕನ್ನಡ ಬೆಳೆದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ. ಕನ್ನಡದ ಸಂಸ್ಕೃತಿ ಭಾರಿ ದೊಡ್ಡ ಇತಿಹಾಸ, ಪರಂಪರೆ, ಚರಿತ್ರೆಯನ್ನು ಹೊಂದಿರುವಂಥದ್ದು. ಹಾಗಾಗಿ ಮಕ್ಕಳು ಎಲ್ಲವನ್ನೂ ಕೂಡ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಂಗ್ಲಿಷ್ ಬೇಕು, ಸಂಪರ್ಕ ಮಾಧ್ಯಮವಾಗಿ ಅಥವಾ ಉದ್ಯೋಗ ಪಡಿಬೇಕು ಅಂದ್ರೆ ಇಂಗ್ಲಿಷ್ ನಲ್ಲಿ ಕಲಿಬೇಕಾಗುತ್ತೆ. ಆದ್ರೆ ಇಂಗ್ಲಿಷ್ ನಮ್ಮ ಮಾತೃಭಾಷೆ ಅಲ್ಲ. ಹಾಗಾಗಿ ಕನ್ನಡವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಕನ್ನಡದ ನೆಲ, ಜಲ, ಸಂಪನ್ಮೂಲದ ಬಗ್ಗೆ ನಮಗೆ ಗೌರವ ಇರಬೇಕು. ಹಾಗೆಯೇ ನಮ್ಮ ಶಾರೀರಿಕ ಬೆಳವಣಿಗೆ, ನಾವೆಲ್ಲ ಆಹಾರವನ್ನು ಸೇವನೆ ಮಾಡ್ತೀವಿ ಅಂತ ಕೂಡ ಅವರು ಪೌಷ್ಟಿಕವಾದ ಆಹಾರ ಸೇವನೆ ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ. ಏನನ್ನ ಮಕ್ಕಳಿಗೆ, ಬೆಳೆಯುವಂತ ಮಕ್ಕಳಿಗೆ ಏನು ಪೋಷಕಗಳ ಅಂಶ ಇದೆ, ಅವಶ್ಯಕತೆ ಇದೆ ಅನ್ನೋದನ್ನ ಹೇಳಿಕೊಡ್ತಾರೆ. ಆದ್ರೆ ಎಷ್ಟು ಮಟ್ಟಿಗೆ ನಾವು ಮನೆಗಳಲ್ಲಿ ಅದನ್ನು ಪಾಲನೆ ಮಾಡ್ತೀವಿ, ಶಾಲೆಗಳಲ್ಲಿ ಅದನ್ನ ಒತ್ತಾಯಪೂರ್ವಕವಾಗಿ ಮಕ್ಕಳ ಬೆಳವಣಿಗೆಯ ಮೇಲೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಹಾಗೆ ಮಕ್ಕಳ ಅರಿವು ಮತ್ತು ಜ್ಞಾನದ ಬೆಳವಣಿಗೆ, ಶಿಕ್ಷಣದಲ್ಲಿ ನೀವು IQ, EQ, SQ, MQ ಅಂತ ಹೇಳ್ತಾರೆ. ಎಲ್ಲ ಏನು ಅಂತ ಹೇಳಿದ್ರೆ ಅರಿವು ಮತ್ತು ಜ್ಞಾನದ ಬೆಳವಣಿಗೆ. ಏನು ನಾಲೆಡ್ಜ್ ಅಥವಾ ಎಪಿಸ್ಟಮಾಲಜಿ ಅಂತ ನಾವೇನು ಕರಿತೀವಿ, ಅದನ್ನು ನಾವು ಇಲ್ಲಿ
ನಾವೆಲ್ಲ ಒಂದೇ ಕುಟುಂಬದವರು ಅಂತ ಅನಿಸುತ್ತೆ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆ ಯಾವುದೋ ಭೇದ ಭಾವ ಇಲ್ಲದೆ ನಾವೆಲ್ಲ ಭಾರತೀಯರು, ನಾವೆಲ್ಲ ವಿಶ್ವ ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ದೀವಿ ಅಂತ ಅನಿಸ್ತೀವಿ. ನಾವು ರಾಜಕಾರಣದಲ್ಲಿ ಕೂಡ ಇರೋದ್ರಿಂದ ನಂಗೆ ಹೊರಗಡೆ ಹೋದಾಗ ಎಲ್ಲೋ ಜಾತಿ, ಧರ್ಮ, ಭಾಷೆ ಎಲ್ಲವನ್ನು ರಾಜಕಾರಣಕ್ಕೆ ಬಳಸೋದನ್ನು ನಾವು ನೋಡ್ತೇವೆ. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಹೊರಗಡೆ ಇರುವಂತ ಪರಿಸ್ಥಿತಿ ಎಲ್ಲ, ರಾಜಕಾರಣದಲ್ಲಿ ಇರುವಂತ ಪರಿಸ್ಥಿತಿ ಎಲ್ಲ ಕಡೆ ಕೂಡ ಇಲ್ಲ. ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಸಮಾಜದಲ್ಲಿ ಯಾವುದೇ ಜಾತಿ ಧರ್ಮವನ್ನು ಎಲ್ಲರನ್ನು ಗೌರವಿಸುವಂತ ಗುಣವನ್ನು ಇವತ್ತು ನಮ್ಮ ಸಮಾಜ ಬೆಳೆಸ್ಕೊಂಡು ಬಂದಿದೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಅದು ಹಿಂದೂ ಸಂಸ್ಕೃತಿ ಅಂತ ನಾನು ಹೇಳ್ತೇನೆ. ಮೂಲತಃ ನಾನು ಕ್ರೈಸ್ತ ಆದ್ರೂ ಕೂಡ ನಾನು ಮೂಲತಃ ಹಿಂದೂ. ನನ್ನ ತಾಯಿ ಮನೆ ಹಿಂದೂ ಧರ್ಮ ಅಂತ ಭಾವಿಸ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾವೆಲ್ಲರೂ ಒಂದು ಭಾವನೆ ಬರಬೇಕು. ಆ ಒಂದು ಭಾವನೆಯನ್ನು ಬೆಳೆಸುವಂತ ಕೆಲಸವನ್ನ ಮಕ್ಕಳಲ್ಲಿ ನಾವು ಮೂಡಿಸಿದಾಗ ಮಾತ್ರ ಮಕ್ಕಳು ಈ ಸಮಾಜದಲ್ಲಿ ಬದುಕಲಿಕ್ಕೆ ಯೋಗ್ಯರಾಗ್ತಾರೆ. ಎಲ್ಲಾದ್ರೂ ಅವರಲ್ಲಿ ಯಾವುದೇ ರೀತಿಯ ಸಂಕುಚಿತ ಮನೋಭಾವ ಬೆಳೆಯುವುದಕ್ಕೆ ನೋಡಬೇಕಾದಂತ ಕೆಲಸ ಶಿಕ್ಷಕರು ಮಾಡಬೇಕಾಗುತ್ತೆ. ಹಾಗೆ ಭಾವನಾತ್ಮಕ ಬೆಳವಣಿಗೆ, ನನಗೆ ಇಲ್ಲಿರೋರಿಗೆಲ್ಲ ಸ್ವಲ್ಪ ಭಾವನಾತ್ಮಕ ಬೆಳವಣಿಗೆ ಜಾಸ್ತಿನ ಅಂತ ಅನಿಸ್ಬಿಡ್ತು. ಇಲ್ಲಿಯವರೆಗೆ ನಿನ್ನೆ ಕೇಳಿದೆ, ಏನು ಬೀಳ್ಕೊಡುಗೆ ಆಗ್ತಾ ಇದೆಯಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಕೇಳಿದೆ. ಇಲ್ಲ, ನಾನು ಸುಮ್ಮನೆ ಹೇಳಿದೆ, ನಮ್ಮ ಊಟಕ್ಕೆ ಬಂದಿ ಮಕ್ಕಳೇ ಅಂದ್ರೆ ಅವರೆಲ್ಲ ನನ್ನನ್ನು ಅಪ್ಕೊಂಡು ಹತ್ಬಿಟ್ರು, ನನಗಂತೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ. ಬಹುಶಃ ಅವರು ಈಗಲೂ ಕೂಡ ವೇದಿಕೆ ಮೇಲೆ ಭಾವುಕರಾಗಿ ಇದ್ದಾರೆ. ನಾವೆಲ್ಲ ಮಾತಾಡಿದ್ರೆ ಇನ್ನೂ ಅದು ಜಾಸ್ತಿ ಆಗುತ್ತೇನೋ ಅಂತ ಅನಿಸುತ್ತೆ. ಹಾಗಾಗಿ ಆ ಭಾವನಾತ್ಮಕ ಬೆಳವಣಿಗೆ ಮನುಷ್ಯನಲ್ಲಿ ಇದ್ದಾಗಲೇ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ. ಬೇರೆಯವರ ಬಗ್ಗೆ ಕರುಣೆ, ಅನುಕಂಪೆ, ದಯ, ಪ್ರೀತಿ ಎಲ್ಲವೂ ಕೂಡ ಇರಬೇಕು. ಮಾನವನನ್ನ ಪ್ರೀತಿ ಮಾಡಬೇಕು. ದೇವರನ್ನ ಕಾಣೋದು ಮನುಷ್ಯರಲ್ಲೇ ನಾವು ಕಾಣಬೇಕು. ಮಕ್ಕಳಲ್ಲಿ ಆ ಗುಣ ಬೆಳೆಸಬೇಕು. ಬೇರೆಯವರ ಬಗ್ಗೆ ಕರುಣೆ ಇರಬೇಕು, ಅನುಕಂಪ ಇರಬೇಕು, ದಯೆ ಇರಬೇಕು, ಇನ್ನೊಬ್ಬರ ಮನಸ್ಸನ್ನು ನೋಡಿಸಿದಾಗೆ ನಡ್ಕೊಳ್ಬೇಕು. ನಮಗೆ ಗೌರವ ಸಿಗ್ಬೇಕು ಅಂದ್ರೆ ನಾವು ಬೇರೆಯವರನ್ನು ಗೌರವಿಸಿದಾಗ ಮಾತ್ರ ನಮಗೆ ಗೌರವ ಸಿಗ್ಬೋದು. ಅದನ್ನ ಮಕ್ಕಳಿಗೆ ತಿದ್ದಿ ಹೇಳಬೇಕಾಗತ್ತೆ. ಹಾಗೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಅಂತ ನಾವು ಏನ್ ಹೇಳ್ತೀವಿ, ಸೃಜನಶೀಲತೆಯನ್ನು ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಸೃಜನಶೀಲತೆಯನ್ನು ಬೆಳೆಸ್ತಾ ಇದ್ರೆ ಮಕ್ಕಳು ಏನು ಕಲಿಯೋದಿಲ್ಲ. ಅವರಲ್ಲಿರುವಂತಹ ಏನು ಆಸಕ್ತಿ ಇದೆ, ಅಭಿವೃದ್ಧಿ ಇದೆ, ಸಾಮರ್ಥ್ಯ ಇದೆ, ಅದನ್ನು ಹೊರಗೆ ತರುವಂತ ವೇದಿಕೆಗಳನ್ನ ಸೃಷ್ಟಿ ಮಾಡಬೇಕು. ಕ್ರೀಡೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಮಕ್ಕಳು ಭಾಗವಹಿಸುವ ಹಾಗೆ ಮಾಡಬೇಕು. ಬರೀ ಪುಸ್ತಕದಲ್ಲಿ ಓದಿ ಶಾಲೆಯಲ್ಲಿ ದೊಡ್ಡ ಅಂಕ ತಗೊಂಡ್ಬಿಟ್ರೆ ನನ್ನ ಮಗ ಒಳ್ಳೆಯವರಾಗ್ತಾರೆ ಅಂತ ತಿಳ್ಕೊಳ್ಬೇಡಿ. ಇವತ್ತಿನ ಸಮಾಜದ ಪರಿಸ್ಥಿತಿ, ನಾವು ಪ್ರತಿಕೂಲವಾದಂತ ಪರಿಸ್ಥಿತಿಯಲ್ಲೂ ಕೂಡ ಬದುಕಲಿಕ್ಕೆ ಮಕ್ಕಳನ್ನು ಕಲಿಸಬೇಕು. ಅತಿಯಾದ ಮುತ್ತು, ಅತಿಯಾದ ಪ್ರೀತಿ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಸಾಧ್ಯ. ಹಾಗೆ ಅಂತ ಅತಿಯಾದ ಶಿಕ್ಷೆ ಕೂಡ ಕೊಡಬಾರ್ದು. ತಿದ್ದಬೇಕು, ತೀಡಬೇಕು. ಶಿಕ್ಷಕರು ಅವರನ್ನು ಪ್ರೀತಿಸಬೇಕು. ಬೈದ ಮಗುವನ್ನು ಕರೆದು ಹತ್ರ ಕರೆದು ನೀನು ಇಂಥ ತಪ್ಪು ಮಾಡಿದಕ್ಕೆ ನಾನು ನಿನಗೆ ಬೈದೆ, ಬೇಜಾರು ಮಾಡ್ಕೊಬೇಡ ಅಂತ ಹೇಳುವಂತ ಶಕ್ತಿ ಶಿಕ್ಷಕರಿಗೆ ಇರಬೇಕು. ಅದು ಒಂದು ಅಧಿಕಾರದ ಮೇಲೆ ಆಗಬಾರ್ದು, ತಾಯಿಯ ಪ್ರೀತಿಯ ಮುಖಾಂತರ ಆಗಿರ್ಬೇಕು. ಆ ರೀತಿಯ ಶಿಕ್ಷಣವನ್ನ ಈ ಶಾಲೆ ನೀಡ್ತಾ ಇದೆ. ಇಲ್ಲಿ ನಾನು ನೋಡಿದಾಗ, ಇಲ್ಲಿನ ವಾತಾವರಣ ನೋಡಿದಾಗ ನಂಗೆ ಅನಿಸ್ತು, ತುಂಬಾ ಭಾವುಕವಾದಂತ ಒಂದು ಕಾರ್ಯಕ್ರಮನ, ಇಲ್ಲಿಯವರೆಗೆ ವಿದಾಯ ಕಾರ್ಯಕ್ರಮನ, ನೀವು ಬೀಳ್ಕೊಡುಗೆ ಸಮಾರಂಭವನ್ನ ಇಲ್ಲಿನ ಎಲ್ಲ ಪ್ರಮುಖರು ಕೂಡ ಬಂದು ಆಯೋಜನೆ ಮಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರ. ನಮಗೂ ಕೂಡ, ನಮ್ಮ ಕುಟುಂಬಸ್ಥರಿಗೂ ಕೂಡ, ಇವರ ಮಕ್ಕಳು ಕೂಡ ಬರಬೇಕಿದ್ದ ಕಾರ್ಯಕ್ರಮಕ್ಕೆ. ಅವರು ಮಕ್ಕಳು ನಮ್ಮ ಆಸ್ತಿ ಆಗ್ಬೇಕು ಅಂತ ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡಬಾರ್ದು ಅಂತ. ಬಹುಶಃ ಲಿಲ್ಲಿ ಮತ್ತು ಸಣ್ಣಿವರು ಅವರ ಮಕ್ಕಳನ್ನ ಆಸ್ತಿ ಮಾಡಿದ್ರೆ ಇದೇ ಶಾಲೆಯಲ್ಲಿ ಓದಿದ್ದಾರೆ. ಸ್ಟಾರ್ಟ್ ಮತ್ತೆ ಇದೇ ಶಾಲೆಯಲ್ಲಿ ಓದಿದ್ರು. ಇವತ್ತು ಇಬ್ರು ಕೂಡ IT ಸೆಕ್ಟರ್ ಅಲ್ಲಿ ಇದ್ದಾರೆ. ದೊಡ್ಡ ಮಗ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಣ್ಣವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಮಕ್ಕಳು ಅವರ ಆಸ್ತಿ ಆಗಿದ್ದಾರೆ. ನನಗೆ 60 ವರ್ಷಕ್ಕೆ ರಿಟೈರ್ಮೆಂಟ್ ನನಗೆ ಯಾಕೋ ಇತ್ತೀಚೆಗೆ ಇಷ್ಟ ಆಗ್ತಾ ಇಲ್ಲ. 60 ವರ್ಷಕ್ಕೆ ಇವತ್ತು ಯಾರಿಗೂ ವಯಸ್ಸಾಗ್ತಾ ಇಲ್ಲ. ನಾನು ಎಲ್ಲಿ ನೋಡಿದೆ, ಇನ್ನು ಇಲ್ಲಿ ಸುಮಾರು ಜನ ಇದ್ದಾರೆ, ಎಲ್ಲರೂ ಕೂಡ 60 ವರ್ಷದವರೆಗೂ ಉತ್ತರ ಬರನೇ ಕಾಣ್ತಾರೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಮುಂದೆ ಸರ್ಕಾರಗಳು 60 ವರ್ಷದ ನಂತರನೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಾದ್ರೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ, ನಮ್ಮ ಸಮಾಜ ಅದಕ್ಕಿರೋ ವ್ಯವಸ್ಥೆಯನ್ನು ಮಾಡಲಿ ಅಂತ ಕೂಡ ನಾನು ಬಯಸ್ತೇನೆ. ಯಾಕಂದ್ರೆ ವಿಜ್ಞಾನ ತಂತ್ರಜ್ಞಾನ ಭಾರಿ ಎತ್ತರಕ್ಕೆ ಹೋಗಿದೆ. ನಮ್ಮನ್ನ ಸಾಯಲಿಕ್ಕೆ ಅವ್ರು ಬಿಡೋದಿಲ್ಲ. ಮ್ಯಾಕ್ಸಿಮಮ್ 75, 90, 100 ವರ್ಷ ತನಕ ಬದುಕಿಸುವಂತ ಕೆಲಸ ಮುಂದಿನ ವಿಜ್ಞಾನ ಮಾಡಬಹುದು ಅಂತ ನಂಗೆ ಅನಿಸ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಕುಟುಂಬದವರನ್ನೆಲ್ಲ ಕರೆದು ತುಂಬಾ ಸಂತೋಷ ಆಯಿತು. ಇಷ್ಟೊಂದು ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲಿಯವರಿಗೆ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಕೂಡ ಅದರ ಬಗ್ಗೆ ತುಂಬಾ ಅಪಾರವಾದಂತ ಗೌರವ ಇದೆ. ನಿಮ್ಗೆಲ್ಲರಿಗೂ ನಮಗೆ ಅವಕಾಶ ನೀಡಲಿಕ್ಕೆ